ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಜೋಳದ ಮುದ್ದೆ ಮಾಡೋದು ಹೇಗಂತ ತೋರಿಸ್ತೀನಿ. ಜೋಳದ ಮುದ್ದೆ ಮಾಡೋದು ಕೂಡ ತುಂಬ ಈಸಿ. ಒಂದು ಗ್ಲಾಸ್, ಅದಕ್ಕೆ ಒಂದು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಗ್ಲಾಸಿಂದ, ಅದೇ ಗ್ಲಾಸಿಂದ 4 ಕಪ್ ನೀರು ಹಾಕಬೇಕು. 3 ಕಪ್ ಹಾಕಿದರೆ ಇನ್ನೂ ಗಟ್ಟಿ ಆಗುತ್ತೆ. 4 ಕಪ್ ಹಾಕಿದರೆ ಸ್ವಲ್ಪ ಮೆತ್ತಗಾಗುತ್ತೆ. ನಾವು ಮೆತ್ತಗೆ ಇರಲಿ ಅಂತ 4 ಕಪ್ ನೀರು ಹಾಕಿದ್ದೀನಿ. 1 ಕಪ್ ನೀರು ಜೋಳದ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಕಲಿಸ್ಕೋಬೇಕು. ಜೋಳದ ಹಿಟ್ಟಿಗೆ ನೀರು ಹಾಕ್ಕೊಂಡು 1 ಕಪ್ಪು ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ. ನೋಡಿ, ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಜೋಳದ ಹಿಟ್ಟು. ಅಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀವಿ, ಅದನ್ನು ಮುಚ್ಚಳ ಮುಚ್ಚಿ ಇಡಬೇಕು. ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಜೋಳದ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ನೀರನ್ನು ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಅದಕ್ಕೆ ಹಾಕಿ ತಿರುಗ್ತಾ ಇರಬೇಕು, ಮಗಿಸ್ತಾ ಇರಬೇಕು ಜೋಳದ ಮುದ್ದೆಗೆ. ನೋಡಿ, ಈಗ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ಈ 1 ಕಪ್ ಜೋಳದ ಹಿಟ್ಟಿಗೆ 1 ಕಪ್ ನೀರು, 1 ಕಪ್ಪು ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಕಲಿತ ಮೇಲೆ ಹೀಗೆ ಹಾಕುತ್ತೆ. ಕಲಸಿದ ಮೇಲೆ ಇದೆಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ ಮಾಡೋದು. ಇದು ರಾಗಿ ಮುದ್ದೆ ಥರ ಬೌಲ್ ಥರ ಬರಲ್ಲ. ಇದಕ್ಕೆ ಶೇಂಗಾ ಬಜ್ಜಿ ಅಂತಾರೆ. ಇದಕ್ಕೆ ಶೇಂಗಾದ ಸಾರು, ಶೇಂಗಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದು. ಹುಣಸೆಹಣ್ಣು ಕೂಡ ಸ್ವಲ್ಪ ಹಾಕಬೇಕು. ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ನಮಗೆ ಎಷ್ಟು ಸಾಂಬಾರು ಥರ ಅಷ್ಟು ನೀರು ಹಾಕಿ ಸಾಂಬಾರು ಥರ ಆಗೋ ಹಾಗೆ ಮಾಡಿ ಅದಕ್ಕೆ ಒಗ್ಗರಣೆ ಕೊಡಬೇಕು. ಅದು ಕೂಡ ಈ ಜೋಳದ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು 1 ಗ್ಲಾಸ್ ಮಾಡಿದರೆ ಚಿಕ್ಕ ಗ್ಲಾಸಿಂದ 2 ಊಟ ಮಾಡ್ಬೋದು. ಇದರಲ್ಲಿ 2 ಕರೆಕ್ಟ್ ಆಗುತ್ತೆ. 4 ಜನಕ್ಕೆ ಬೇಕಾದರೆ 2 ಗ್ಲಾಸ್ ಹಾಕ್ಕೋಬೇಕು. ಇದು 1 ಗ್ಲಾಸ್ 2 ಸಾಕು. ನೋಡಿ, ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಕುದಿ ಬಂದಿದೆ ಏನು ನೋಡಬೇಕು. ಈಗ ಕುದೀತಾ ಇದ್ದಾವಲ್ಲ ನೀರು, ಇದಕ್ಕೆ ನಾವು ಕಲಿಸ್ಕೊಂಡಿರೋವಂಥ ಜೋಳದ ಹಿಟ್ಟನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸ್ ಇರುತ್ತೆ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಗಂಟಾಗುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಗುಚೋ ಸೌಟು ಇದು ಇರ್ತಲ್ಲ, ಸಾರು ಮಗುಚೋದು, ಬೇಳೆ ಮಗುಚು ಅದನ್ನು ಅದರಿಂದ ಮಗುಚಿದ್ರೆ ಕಡಗೋಲು ಅಂತೀವಿ ನಾವು. ಅದರಿಂದ ಮಗುಚಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮುದ್ದೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಈಗ ಬರೀ ಒಂದು ದೊಡ್ಡ ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ಹಾಗೆ ಬಿಡಬಾರ್ದು, ಹಾಗೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಆಗುತ್ತೆ. ಇದು ಒಂದು 10 ಮಿನಿಟ್ಸಲ್ಲೇ ಆಗುತ್ತೆ. ಇದು ಮುದ್ದೆ ಬೇಗನೆ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕ್ಕೋಬೇಕು. ಸ್ವಲ್ಪ ಕಮ್ಮಿನೇ ಹಾಕಿದರೆ ಪರವಾಗಿಲ್ಲ. ಜಾಸ್ತಿ ಉಪ್ಪಾದರೆ ಟೇಸ್ಟ್ ಬರಲ್ಲ. ನೋಡಿ, ಇದು ಹಾಕಿರ್ತೀನಿ ಉಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ. ನೋಡಿ, ಈಗ ಸಾರು ಮುಗಿಸ್ತೀವಲ್ಲ, ಕಡಗೋಲು ಅಂತಾರೆ, ಅದನ್ನು ತಗೊಂಡು ಈಗ ಮುದ್ದೆ ಕೋಲಿಂದ ತಿರುಗಿಸ್ತಾರಲ್ಲ ಅದೇ ಥರ ಈ ಸಾರು ಮುಗ್ಚೋ ಕಡಗೋಲಿಂದ ಹಾಗೆ ಮುದ್ದೆನ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಏನಾದರೂ ಗಂಟಿದ್ರೂ ಕೂಡ ಹೋಗುತ್ತೆ, ಗಂಟಾಗಿದ್ದರೂ ಕೂಡ ಹೋಗುತ್ತೆ. ನೋಡಿ, ಈಗ ತಿರುಗಿಸ್ತಾ ಇದ್ದೀನಿ.
ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತಿಗೂ ಒಳ್ಳೆಯದು. ಯಾರಿಗಾದರೂ ರೊಟ್ಟಿ ಮಾಡೋಕ್ಕೆ ಬರದೇ ಇದ್ದವರು ಈ ಥರ ಮಾಡ್ಕೊಂಡು ಊಟ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪಲ್ಯ ಬೇಕಾದರೂ ಕೂಡ ಹಾಕ್ಕೋಬೋದು. ನಾವು ಇದ್ರ ಜೊತೆಗೆ ಶೇಂಗಾದ ಸಾರು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಿದ್ವಿ. ಮೇಲೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ. ನೋಡಿ ಅದು ಸಾರು ಮಗ್ಚೋದನ್ನು ತೆಗೆದಿಟ್ಟೆ. ಈಗ ಸ್ಪೂನಿಂದಾನೇ ಹಾಕ್ತಾಯಿದ್ದೆ ನೋಡಿ. ಸ್ವಲ್ಪ ಮೆತ್ತಗಾಗಿದೆ. ಮೆತ್ತಗಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು. ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಹಾಗೆ ತಿರುಗಿಸ್ತಾ ಇರಬೇಕು. ಇದನ್ನು ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದರೆ 3 ಗ್ಲಾಸ್ ನೀರು ಮಾತ್ರ ಹಾಕ್ಕೊಳ್ಳಿ. ನಾನು 4 ಗ್ಲಾಸ್ ಹಾಕ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ. ಕುದೀತಾ ಇದೆ. ಅದನ್ನು ಒಂದು ಮುಚ್ಚಳ ಮುಚ್ಚಿದ್ದೆ ನೋಡಿ. ಈಗ ಮುಚ್ಚಳ ತೆಗೆದಿದ್ದೀನಿ. ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನೋಡಿ. ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಹಾಗೆ ಮುಚ್ಚಿಡಬೇಕು. ಸಿಮ್ಮಲ್ಲಿ ಇಡಬೇಕು. ಜಾಸ್ತಿ ಹೈಯಲ್ಲಿಟ್ಟರೆ ಸೀದೋಗುತ್ತೆ. ಸಿಮ್ಮಲ್ಲಿಟ್ಟರೆ ಏನೂ ಆಗೋದಿಲ್ಲ. ಸ್ವಲ್ಪ ಹಾಗೆ ತಿರುತ್ತಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆನ ನೋಡಿ. ಇದು ಮೆತ್ತಗೆ ಆಗಿದೆ, ಆದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ಪೂನಿಂದ ತಿನ್ನಬೇಕು. ಇದನ್ನು ತೀರ ಗಂಜಿ ಅಷ್ಟು ಮೆತ್ತಗಾಗಿರಲ್ಲ, ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ನೋಡಿ ಇಬ್ಬರಿಗೆ ಸರಿ ಹೋಗುತ್ತೆ ಇದು ಮುದ್ದೆ ನೋಡಿ. ಇದು ಶೇಂಗಾದ ಸಾರು ಹಾಕ್ಕೊಂಡಿದ್ದೀವಿ ನೋಡಿ. ಶೇಂಗಾ ಬಜ್ಜಿ ಅಂತಲೂ ಹೇಳ್ತಾರೆ ಇದಕ್ಕೆ ನೋಡಿ. ಸ್ಪೂನಿಂದ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಮೇಲೆ. ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಟೇಸ್ಟ್ ನೋಡೋ ಸಮಯ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.